ಹಲೋ ಗೈಸ್, ನಮಸ್ಕಾರ. ಆಗಸ್ಟ್ 1ನೇ ತಾರೀಕು ಬೆಳಗ್ಗೆನೆ 6 ಗಂಟೆಗೆ ಎದ್ಬಿಟ್ಟಿದ್ದೀವಿ. ಗುಡ್ ಮಾರ್ನಿಂಗ್ ಆಲ್. ಇವತ್ತೇನು ಸ್ಪೆಷಲ್ ಅಂದರೆ ನಮ್ಮ ಯಶು ಅವರು ನಮಗೋಸ್ಕರ ಏನಿದು ಪುದೀನ ಗೊತ್ತಾ ಪಾಲಕ್ ಪಲಾವ್ ಮಾಡ್ತಾರೆ. ನೋಡಿ ಹೆಂಗೆ ಮಾಡೋದಂತ ಇವತ್ತು ಮಾಡುವ, ತಿಂದು ನೋಡುವ. ಏನೇನು ಬೇಕಾಗುತ್ತೆ ಹೇಳಿ ಯಶು. ಚಕ್ಕೆ, ಲವಂಗ, ಏಲಕ್ಕಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಈರುಳ್ಳಿ, ಕರಿಬೇವು, ಮೆಣಸಿನ್ಕಾಯಿ, ಚಕ್ಕೆ, ಪಲಾವ್ ಎಲೆ, ಮತ್ತೆ ಇನ್ನೊಂದು ಏಲಕ್ಕಿ, ಮತ್ತೆ ಬಟಾಣಿ. ನಾವೆಲ್ಲ ಹೆಂಗಂದ್ರೆ ಇದ್ರಲ್ಲಿ ಒಂದು ಕಮ್ಮಿ ಆದ್ರೂ ಮಾಡಲ್ಲ, ಯಾಕಂದ್ರೆ ಟೇಸ್ಟ್ ಬರಲ್ಲ. ಹಂಗಾಗಿ ಮತ್ತೆ ಟೊಮೆಟೊ ಟೊಮೆಟೊ ಅಂತಂದಿದ್ದಾರೆ. ದಿನ ಆಗಿತ್ತು ವಿಡಿಯೋ ಮಾಡಿ. ನಮ್ಮ ಯಶು ಒಂದು ಒಳ್ಳೆ ವಿಡಿಯೋ ಮಾಡೋಕ್ಕೆ, ಅಂದರೆ ಒಳ್ಳೆ ಕಂಟೆಂಟ್ ಇರೋ ವಿಡಿಯೋ ಮಾಡ್ತಾ ಇದ್ದೀವಿ. ನಮ್ಮ ಅಂಕಲ್ ಇವರು ಸರ್ವೇಯರ್, ಸರ್ವೆ ಸೂಪರ್ವೈಸರ್. ಯಶಸ್ವಿ ಅವರ ಅಪ್ಪಾಜಿ ಅವರು, ನನ್ನ ಅಮ್ಮಗ ಉಮಿ. ಸ್ಟಾರ್ಟ್ ಮಾಡುವ. ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾಳೆ ಯಶು. ಫಸ್ಟ್ ಏನು ಚಕ್ಕೆನಾಯ್ತು. ಚಕ್ಕೆ ನನಗೆ ಸರಿಯಾಗಿ ಗೊತ್ತಿಲ್ಲ, ಅದು ಚಕ್ಕೆ, ಬೆಳ್ಳುಳ್ಳಿ ಇದೆಲ್ಲ ಫುಲ್ ಹಾಕೋಣ. ಫುಲ್ಲು ಇದನ್ನ ಹಾಕೊಂಡು ಇದನ್ನ ಖಾರ ರೆಡಿ ಮಾಡೋದಂತ ಅದಕ್ಕೆ ಇನ್ನೇನು ಹಾಕೋಬೇಕು ನೆಕ್ಸ್ಟ್? ಕಾಯಿ ತುರಿ ಫುಲ್ಲು. ಈಗ ಮತ್ತೆ ಪಾಲಕ್ ಸೊಪ್ಪು ಅದೊಂದು ಇದನ್ನ ಮಿಕ್ಸಿಗೆ ಹಾಕಿ ರೆಡಿ ಮಾಡ್ಕೋಬೇಕು. ಮಿಕ್ಸಿಗೆ ಇದನ್ನ ಹಾಕ್ತಿದ್ದಾರೆ ನಮ್ಮ ಯಶು ಅವರು. ಪುದೀನ ಮಿಕ್ಸಿ ರೆಡಿ ಮಾಡ್ಕೊಂಡು ಈಗ ಈರುಳ್ಳಿ ಎತ್ತಿದ್ದಾರೆ. ಈರುಳ್ಳಿ ಇದಕ್ಕೆ ಜಾಸ್ತಿ ಏನು ಬೇಕಾಗಿಲ್ಲ, 2 ಈರುಳ್ಳಿ ತಗೊಂಡಿದ್ದಾಳೆ ಯಶು. ಇದ್ರೆ ಮಾಸ್ಟರ್ ಶೆಫ್ ಆಗೋ ಎಲ್ಲ ಲಕ್ಷಣ ಕಾಣ್ತಿದೆ. ಬರೀ ಅಡುಗೆ ಮಾಡೋದು ಅಷ್ಟೆಲ್ಲ, ನಮ್ಮ ಹುಡುಗಿ ಫುಲ್ಲು ಸಖತ್ತಾಗಿ ಓದ್ತಾಳೆ. ಸ್ಕೂಲ್ ಟಾಪರ್ ಇವಳೆ. ಎಂತೂ ಕುಕ್ಕರ್ ಇಡ್ತಿದ್ದಾಳೆ. ಈಗ ಯಶು 7ರಿಂದ 8 ಜನಕ್ಕೆ ಈಗ ಪಾಲಕ್ ಪಲಾವ್ ಮಾಡ್ತಿದ್ದೀವಿ. ಸೊ ಎಲ್ಲ ನಾನು ಮನೆ ಉಪ್ಪಿಟ್ಟು ಮಾಡಿದಾಗಲೂ ಹೇಳ್ದಾಗೆ ಫಸ್ಟ್ ಗ್ಯಾಸ್ ಹಚ್ಚಬೇಕು, ಆಮೇಲೆ ಕುಕ್ಕರ್ ಇಡಬೇಕು. ಒಗ್ಗರಣೆ ಈಗ ಎಣ್ಣೆ ಹಾಕಿದ್ದಾರೆ ಯಶೋರವರು. ಈಗ ಅದರೊಳಗಡೆ ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಈಗ ಲೆಟ್ಸ್ ಈಗ ಮಾಡಿ ಕ್ಲೀನಾಗಿ ರೋಸ್ಟು. ಫುಲ್ಲು ಜಾಸ್ತಿನೂ ಒತ್ತಂಗಿಲ್ಲ, ಫುಲ್ಲು ಸ್ವಲ್ಪ. ಇದು ನಮ್ಮ ಆಂಟಿ, ಈ ಮನೆ ಓನರು. ಆಂಟಿ ಈಗ ಅಕ್ಕಿ ತೊಳ್ತೀನಿ ಹಾಕೈತೆ. ಇನ್ನು ಸ್ವಲ್ಪ ಫ್ರೈ ಮಾಡಬೇಕು. ಲೈಟ್ ಫ್ರೈ ಆಗಿದೆ. ಈಗ ಮತ್ತೆ ಟೊಮೊಟೊ ಹಾಕ್ತಿದ್ದಾಳೆ. ಟೊಮೊಟೊ ಲಾಸ್ಟಿಗಲ್ವ ಎಷ್ಟು ಹಾಕೋದು? ಟೊಮೊಟೊ ಲಾಸ್ಟಿಗಲ್ಲ ಅಂತೆ, ಮುಂಚೆಲೆ ಹಾಕ್ತಾರಂತೆ. ಇದನ್ನೆಲ್ಲ ಹಾಕಿ ಚಟ್ನಿ ರೆಡಿ ಮಾಡ್ಕೊಂಡಿದ್ವಲ್ಲ, ಈಗ ಚಟ್ನಿ ಹಾಕ್ತಾರೆ. ವಿಡಿಯೋ ಚೆನ್ನಾಗಿ ಬರ್ತಿಲ್ಲ ಅಂತ ಹೇಳು, ಬೆಳಗ್ಗೆ ಅಂತ ಫುಲ್ ಮೇಕಪ್ ಮಾಡಿದರೆ ಚೆನ್ನಾಗಿ ಬರೋದು ಅಂತ ಇದು ಮಾಡ್ತಿದೆ. ನಾನು ಎದ್ದಿನ್ನು ಹಲ್ ಬ್ರಷ್ ಮಾಡಿದ್ದೀನಿ, ಜಸ್ಟ್ ಇನ್ನು ಬ್ರಷ್ ಮಾಡಿದ್ದೀನಿ ಅಷ್ಟೇ, ಮುಖ ತರಲಿಲ್ಲ. ಯಾಕಂದರೆ ಅಂಕಲ್ ಆಂಟಿ ಡ್ಯೂಟಿಗೆ ಹೋಗ್ಬೇಕಲ್ಲ, 7:15 ತಿಂಡಿ ಹಾಕ್ಬೇಕಂತ ಮಾರ್ನಿಂಗ್ ಇಷ್ಟು ಬೇಗ ಎದ್ದಿದ್ದೀವಿ. ಇಲ್ಲ ಅಂದಿದ್ರೆ 8 ಗಂಟೆಗೆ ಮಾಡೋದೆ ಕ್ಲೀನಾಗಿ ಮುಖಕ್ಕೆ ತೊಳ್ಕೊಂಡು. ಇದೆಲ್ಲ ವೆಕೇಶನಲ್ಲಿ ಮಾಡೋದು, ಡೈಲಿ ಏನು ಮಾಡಲ್ಲ ಹೇಳು. ಈಗ ಪೇಸ್ಟ್ನ ಹಾಕ್ತಿದ್ದಾಳೆ. ನೋಡಿ ಅಂಕಲ್ ಈಗ ಅವ್ರು ರೆಡಿ ಆಗ್ಬೇಕು, ಅವ್ರಿಗೋಸ್ಕರ ತಿಂಡಿ ಮಾಡ್ತಿರೋದು ಈಗ ನಮ್ಮ ಯಶು. ಡ್ಯೂಟಿಗೆ ಹೋಗ್ಬೇಕಲ್ಲ 8 ಗಂಟೆಗೆ, ಹಾಗಾಗಿ ನನ್ನ ಮೊಮ್ಮಗ ಮತ್ತು ನನ್ನ ಮುದ್ದಿನ ಚಿಕ್ಕ ಮಗಳು ನಮಗೋಸ್ಕರ ರೆಡಿ ಮಾಡ್ತಾ ಇದ್ದಾರೆ. ಆನಂದಿಸಿ, ಕೇಳಿ, ಅನುಭವಿಸಿ ರುಚಿಯನ್ನು. ಬಟಾಣಿ ಸಂಜೆನೆ ನೆನೆ ಇಕ್ಬೇಕು. ಇದನ್ನ ಸಂಜೆನೆ ನೆನೆ ಇಕ್ಕಿ ರೆಡಿ ಮಾಡಿದ್ದಾಳೆ. ಈಗ ಪಾಲಕ್ ಇದನ್ನ ಹಾಕಿ ಅದನ್ನು ಪೇಸ್ಟ್ ಮಾಡಿದ್ವಲ್ಲ
ಪಾಲಕ್ ಅಂದರೆ ನಾನು ಸೊಪ್ಪು ಹಾಕೋದು ಅಂದ್ಕೊಂಡಿದ್ದೆ, ಅದನ್ನು ಫುಲ್ಲೆಲ್ಲ ಮಿಕ್ಸಿಗೆ ಹಾಕಿ ಚಟ್ನಿ ಮಾಡ್ದಂಗೆ ಮಾಡಿ ಫುಲ್ ಅದನ್ನು ಹಾಕ್ತಿದ್ದಾರೆ ನಮ್ಮ ಯಶೂರವರು. ನೋಡಿ ಈಗ ಬೆಂದಿದೆ, ಈಗ ಪಾಲಕ್ ಚಟ್ನಿ ಹಾಕ್ತಿದ್ದಾರೆ. ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ದೀವಿ, ಇನ್ನೇನು ಜಸ್ಟ್ ಅಕ್ಕಿ ಹಾಕೋದ ಇಷ್ಟು. ಅದೇ ಮೈನ್ ಅಕ್ಕಿ ಹಾಕಿ ಇನ್ನೇನು ಕುಕ್ಕರ್ ಇಟ್ಟರೆ ಮುಗೀತಲ್ಲ ಪಲಾವು. ಉಪ್ಪು ಹಾಕ್ಬೇಕು. ಅದೇ ಉಪ್ಪು ಖಾರನೇ. ಖಾರ ಹಾಕಿದೀವಾ? ಮೆಣಸಿನ್ಕಾಯಿ ಹಾಕಿದ್ದೀವಿ, ಖಾರದ ಪುಡಿ ಬದಲು. ಈಗ ಉಪ್ಪು ಒಂದು ಹಾಕ್ಬೇಕು ಮತ್ತು ಅಕ್ಕಿ ಹಾಕ್ಬೇಕು. ಗರಂ ಮಸಾಲ ಹಾಕ್ತಿದ್ದಾರೆ, ಇನ್ನೂ ಸ್ವಲ್ಪ ಟೇಸ್ಟ್ ಬರಲಿ ಅಂತ. ಹೊಸ್ದಾಗಿ ಅಡುಗೆ ಮಾಡೋದಾದರೆ ಅದೊಂದು ಕಲ್ತ್ಕೊಳ್ಳಿ. ಎಷ್ಟು ಲೋಟ ಎಷ್ಟು ಅಕ್ಕಿ ಹಾಕಿರ್ತೀರೋ ಅದು ಡಬಲ್ ನೀರು ಹಾಕ್ಬೇಕು. ನಿಂಬೆ ಹುಳಿ ಈ ಟೈಮಲ್ಲಿ ಹಿಂಡಬೇಕು. ನೀರು ಹಾಕಿ ನಿಂಬೆ ಹುಳಿ ಹಿಂಡಿ ಕಳಿಸೋದಿಲ್ಲ. ಕಲ್ಲುಪ್ಪು ಹಾಕ್ತಿದ್ದಾಳೆ. ಎಲ್ಲ ಕುದ್ದಿ ಒಳ್ಳೆ ರೆಡಿಯಾಗಿದೆ. ಈಗ ನೆಕ್ಸ್ಟ್ ಅಕ್ಕಿ ಹಾಕೋಕ್ಕೆ ರೆಡಿ ಇದ್ದಾರೆ ಯಶೂರವರು. ಅಕ್ಕಿ ಹಾಕ್ಬಿಡಿ ಯಶೂರವರೇ. ಇಟ್ಕೊಳಕ್ಕೆ ಇನ್ನೂ ಅಷ್ಟು ಶಕ್ತಿ ಬರ್ತಿಲ್ವಾ? ಈಗೆಲ್ಲ ರೆಡಿಯಾಗಿದ್ದಾರೆ, ಮುಚ್ಚಕ್ಕೆ ರೆಡಿಯಾಗಿದ್ದಾರೆ ಯಶೂರವರು. ಲಾಕ್ ಹಾಕಿ ಮುಚ್ಚಿದ್ರೆ ಮುಗೀತು. ಇನ್ನು ವಿಜಲ್ ಹೊಡೆದ್ರೆ ತಿಂಡಿ ರೆಡಿ ಇರುತ್ತೆ, ಆಮೇಲೆ ತಿನ್ನುವ. ಇದ್ಯಾಕಪ್ಪ ಈರುಳ್ಳಿ ಅಂತೀರಾ? ಮೊಸರು ಬಜ್ಜಿಗೆ ಅದಕ್ಕೆ ಈರುಳ್ಳಿ ಹೆಚ್ಚೆ ರೆಡಿ ಮಾಡ್ತಾ ಇದ್ದಾಳೆ. ಆ ಕುಕ್ಕರ್ ಬಿಡೋದೊಳಗಡೆ ಮೊಸರು ಬಜ್ಜಿ ರೆಡಿ ಆಗುತ್ತೆ. ಮೆಣಸಿನ್ಕಾಯಿ ಇಂತೂ ಈಗ ರೆಡಿ. ಲೆಟ್ಸ್ ಸವಿಯುವ ಈ ತಿಂಡಿಯ ನಮ್ಮ ಯಶು ಮಾಡಿರುವ ಪಲಾವ್ನ. ಮೊಸರಿಗಿರೋ ಸೈಡ್ಸ್ ಇವು. ರಿಯಲಿ ವೆರಿ ಗುಡ್, ವೆರಿ ನೈಸ್ ಪಾಲಕ್ ಪಲಾವ್. ಅದರಲ್ಲೂ ನಮ್ಮ ಯಶು ಮಾಡಿರೋದು. ಒಗ್ಗರಣೆಗೆ ಏನು ಹಾಕಿದ್ವಿ ಅದರೊಳಗೆಲ್ಲ ಪೂರ್ತಿ ಲಾಸ್ಟ್ಗೆ ಸೌತೆಕಾಯಿ ಮೊಸರು ಎಲ್ಲ ಹಾಕ್ಕೊಂಡು ಮೊಸರು ಬಜ್ಜಿ ಥರ ಮಾಡ್ಕೊಂಡು ತಿಂದರೆ ಇನ್ನೂ ಸಖತ್ತಾಗಿರುತ್ತೆ ಅಂತ ಹೇಳ್ಬಲ್ಲೆ, ಬಿಟ್ಟರೆ ಇನ್ನೇನಿಲ್ಲ ಅಷ್ಟೇ.